ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯಗಳ ಬಗ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ವರ್ಕ್ ಅನ್ನು ಕೂಡ ನಡೀತಾ ಇದೆ. ಮುಂಬರ್ತಾ ಇರುವಂಥ 2028-29 ಚುನಾವಣೆಗಿಂತ ಪೂರ್ವಕವಾಗಿ ಬರ್ತಾ ಇರುವಂಥ ವಿಳಂಬವಾಗಿರ್ತಕ್ಕಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ಕ್ಷೇತ್ರದಲ್ಲಿ ದಿನನಿತ್ಯವಾಗಿ ಚುನಾವಣೆ ಬರಲಿ ಹೋಗಲಿ, ಒಂದಿನ ಬರುತ್ತೆ ಒಂದಿನ ಹೋಗುತ್ತೆ, ಜನಸೇವೆನೇ ಜನಾರ್ದನ ಸೇವೆ, ಜನಸೇವೆನೇ ನಿಜವಾದ ದೇವರ ಕೆಲಸ ಅಂದ್ಕೊಂಡು ಕಾರ್ಯನಿರ್ವಹಿಸ್ತಾನ ಅಂಥವ್ರ ವ್ಯಕ್ತಿಯರನ್ನ ಹುಡುಕಿಕೊಂಡು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಕಾರ್ಯಯಾತ್ರಾ ಅಭಿವೃದ್ಧಿ ಸಂದರ್ಶನದಲ್ಲಿ ನಾವು ಭಾಗಿಯಾಗಿದ್ದೀವಿ. ನಮ್ಮ ಜೊತೆ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಹುಬ್ಬಳ್ಳಿ ತಾಲೂಕಿನ ನವಲಗುಂದ ವಿಧಾನಸಭಾ ಕ್ಷೇತ್ರದ ಬ್ಯಾಹಟ್ಟಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥವ್ರು ಜಿಲ್ಲಾ ಪಂಚಾಯತಿ ಕ್ಷೇತ್ರದ. ಆದರೆ ನಾನು ಆಕಾಂಕ್ಷಿ ಅಲ್ಲ, ಆದರೆ ನಾನು ಲಾಬಿ ಮಾಡೋನು ಅಲ್ಲ, ಆದರೆ ನನಗೆ ಬೇಕೇ ಅನ್ನೋಂಥ ವಿಷಯ ಏನಿಲ್ಲ. ಆದರೆ ಜನಸಾಮಾನ್ಯರು, ಕ್ಷೇತ್ರ ಜನ ಮತ್ತು ನಾಯಕರು ನನ್ನನ್ನು ಒಪ್ಪಿಕೊಂಡು ನನ್ನ ಸಮಾಜ ಸೇವೆಗೆ ನನ್ನನ್ನು ಗುರುತಿಸಿ ಅವಕಾಶ ಮಾಡಿಕೊಟ್ರೆ ನಾನು ಏನಾದರೂ ಸಾಧನೆ ಮಾಡಬಲ್ಲೆ ಅನ್ನೋಂಥ ವ್ಯಕ್ತಿಯವ್ರ ಜೊತೆ ನಾವಿದ್ದೀವಿ. ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ, ನಮ್ಮ ಜೊತೆಯಾಗಿರ್ತಕ್ಕಂಥ ವಿಶೇಷ ವ್ಯಕ್ತಿ, ಮುಗ್ಧ ಜೀವಿ ಮತ್ತು ಸರಳತೆಯ ಸರದಾರ ಮತ್ತು ಸಮಾಜ ಸೇವೆಯ ಎತ್ತಿದ ಕೈಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಈರಣ್ಣಗೌಡ್ರ ಸಿದ್ದರಾಮೇಗೌಡ ಮರಿಗೌಡ್ರವರು ಇಂದು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡ್ಕೊಳ್ಳೋಣ. ನಮಸ್ಕಾರ ಗೌಡ್ರೆ, ಚೆನ್ನಾಗಿದ್ದಾರೆ ಗೌಡ್ರೆ? ಹಾಂ, ಚೆನ್ನಾಗಿದೆ. ನನ್ನ ಮೊದಲನೇ ಪ್ರಶ್ನೆ ನಿಮ್ಮ ಆರೋಗ್ಯದ ಕಡೆ ಮತ್ತು ನಿಮ್ಮ ಹೆಲ್ತ್ ಇಷ್ಟು ಫಿಟ್ನೆಸ್ ಆಗಿರಲಿಕ್ಕೆ ಆ ಒಂದು ರಹಸ್ಯ ಏನು? ಏನು ಊಟ ಮತ್ತು ವ್ಯಾಯಾಮದಿಂದ. ಎಷ್ಟು ಗಂಟೆ ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯ ಅಸ್ತರವರೆಗೆ ನಿಮ್ಮ ಜೀವನ ಹೆಂಗಿರುತ್ತೆ? ಏನು ಬೆಳಗ್ಗೆ ಎದ್ದಿಂದ್ರೆ ಸ್ವಲ್ಪ ಮೊನ್ನೆ ಅವು ನನಗೆ ಬೇರೆ ಕೆಲಸ ಇದ್ದು ಅವನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಊರಾಗ ಮತ್ತು ಈ ಹೊಲದ ಕೆಲಸ, ಹೊಲದ ಇದನ್ನು ನೋಡೋದು, ಮತ್ತು ಬೇರೆ ಏನಾದರೂ ನಮ್ಮ ದಿನನಿತ್ಯದ ಗ್ರಾಮದಲ್ಲಿ ಬೇರೆ ಏನಾದ್ರು ಚಟುವಟಿಕೆ ಇಲ್ಲ ಕಾರ್ಯಕ್ರಮ ಅವಕ್ಕೆಲ್ಲ ಅಂತ ಭಾಗವಹಿಸಿ. ಮತ್ತು ನಾವು ಹೆಚ್ಚಾಗಿ ಇರೋದು ಹುಬ್ಬಳ್ಳಿಯಲ್ಲಿ, ಹೆಚ್ಚು. ಹಾಂ, ಅಂದರೆ ವಾಸವನ್ನು ಕೂಡ ಹುಬ್ಬಳ್ಳಿ. ಹಾಂ, ಹುಬ್ಬಳ್ಳಿಯಲ್ಲಿ ವಾಸ ಮಾಡ್ತಾ ಆದರೆ ಇಲ್ಲಿ ಬರುವುದು ಅದ್ರ ಬೇಟೆಯಲ್ಲೇ ಜಾಸ್ತಿ ಟೈಮ್ ಕಳೆಯೋದು. ಎಸ್. ಸರಿ, ತಾವು ಮೂಲತದಿಂದ ಯಾವ ಬೇಸಿಗೆ ಮೇಲೆ ಸಮಾಜ ಸೇವೆಗೆ ತಾವು ಬಂದ್ರಿ? ಈಗ ನಮ್ಮ ಮನೆತನ ಮೂಲ ಇದರಲ್ಲಿಂದನೂ ನಾವು ರಾಜಕೀಯದಲ್ಲಿಂದ ಬಂದವರು. ಮತ್ತು ನಮ್ಮ ಅಜ್ಜನವರ ವೀರನಗೌಡ ರುದ್ರಗೌಡ ಮರಿಗೌಡರವರು ಸ್ವಾತಂತ್ರ್ಯ ಹೋರಾಟಗಾರರು. ಆಮೇಲೆ ಅವ್ರದ್ದು ಇದರಲ್ಲಿಂದ ನಾವು ನಮ್ಮ ತಂದೆ ಆಗಲಿ ಮತ್ತು ನಾವು ಎಲ್ಲ ಅದೇ ಒಂದೇ ಇದರಲ್ಲಿ ನಾವು ಮೊದಲಿಂದ್ರೂ ನಮ್ಮ ಗ್ರಾಮದಲ್ಲಿ ಸೇವೆ ಮಾಡ್ತಾ ಬಂದಿದ್ದೇವೆ. ಎಸ್, ಅಂದರೆ ತಮ್ಮ ಮನೆತನ ಸ್ವಾತಂತ್ರ್ಯ ಹೋರಾಟಗಾರ ಮನೆತನ. ಸರಿ, ಸ್ವಾತಂತ್ರ್ಯ ಹೋರಾಟಗಾರದಿಂದ ಎಲ್ಲಿವರೆಗೆ ತಾವು ರಾಜಕಾರಣಕ್ಕೆ ಬರಬೇಕಂದ್ರೆ ತಾವು ಸಮಾಜ ಸೇವೆಗೆ ಯಾವ ಇಸ್ವಿಯಲ್ಲಿ ಯಾವ ಸಂದರ್ಭದಲ್ಲಿ ಪ್ರವೇಶ ಮಾಡಿದ್ರಿ? ನಾವು ಹಂಗೆ ರಾಜಕೀಯಲ್ಲಿ ಆ್ಯಕ್ಟಿವ್ ಆಗಿದ್ದು ಪಾರ್ಟಿಸಿಪೇಟ್ ಮಾಡಿದ್ದಂದ್ರೆ ನಾವು ಇನ್ನೂ ಅವಾಗ 10ನೇ ತರಗತಿಯಲ್ಲಿದ್ವಿ. ಅವಾಗ SR ಬೊಮ್ಮಾಯಿ ಅವರ ಇಲೆಕ್ಷನ್ನಿಗೆ ನಾವು ಅವಾಗ ಅಡ್ಡಾಡ್ತಿದ್ವಿ. ಅಂದರೆ ಇವೆಲ್ಲ ಪ್ಯಾಂಪ್ಲೆಟ್ ಇದನ್ನು ಮಾಡೋದು, ಎಲ್ಲ ಜನಗಳಿಗೆ ಕೂಡಿಸ್ಕೊಂಡು ಊರಾಗೆಲ್ಲ ಅಡ್ಡಾಡೋದು, ಅಂಥವೆಲ್ಲ ಮಾಡ್ಕೊತ ಅದರೊಳಗೆ ನಾವು ಇದನ್ನು ಮಾಡ್ಕೊತ ಬಂದ್ವಿ. ಮುಂದೆ ನಮ್ಮ ತಂದೆಯವರು ಜಿಲ್ಲಾ ಪರಿಷತ್ ಇಲೆಕ್ಷನ್ ನಿಂತರು. ಅವಾಗಿಂದ್ರ ನಾವು ಆ್ಯಕ್ಟಿವ್ ಆಗಿ ಅದನ್ನು ಪಾರ್ಟಿಸಿಪೇಟ್ ಮಾಡ್ಕೊತ ಬಂದಿದ್ವಿ. ಎಸ್, ಅಂದರೆ SR ಬೊಮ್ಮಾಯಿಯವರ ಕಾಲದಿಂದನೂ ಕೂಡ ತಾವು ಸಮಾಜ ಸೇವೆ ಮತ್ತು ರಾಜಕಾರಣದಲ್ಲಿ ಇದ್ದೀರಿ. ಹೌದು. ಎಸ್, ಓಕೆ. ಈರಣ್ಣಗೌಡರು ಬ್ಯಾಹಟ್ಟಿ ಕ್ಷೇತ್ರದಲ್ಲಿ ಮೂಲತದಿಂದ ಯಾವ ಪಕ್ಷಕ್ಕೆ ಗುರುತಿಸ್ಕೊಂಡು ಬಂದರು, ಈಗ ಯಾವ ಪಕ್ಷದಲ್ಲಿ ಇದ್ದೀರಿ? ನಾವು ಮೂಲತಃ ಜನತಾ ಪರಿವಾರದಿಂದ ಬಂದವರು. ಆದರೆ ನಮ್ಮ ಮನೆತನ ಮೊದಲಿದ್ದು ಕಾಂಗ್ರೆಸ್, ಆದರೆ ನಾವು ಬಂದಿದ್ದು ಜನತಾ ಪರಿವಾರದಿಂದ. ಮುಂದೆ ನಾವು ಈಗ ಲಾಸ್ಟ್ ಒಂದು 5 ವರ್ಷದ ಹಿಂದ್ಗಡೆ ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ವಿ. 5 ವರ್ಷ ಹಿಂದ್ಗಡೆಯಿಂದ ಕಾಂಗ್ರೆಸ್. ಎಲ್ಲ ಕೆಲಸ ಮಾಡಿದೆ, ಫೋನು ಸ್ವಿಚ್ ಆಫ್ ಮಾಡಲಿಲ್ಲ. ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಕೊಂಡ್ರಿ? ಯಾವ ಇಸ್ವಿಯಲ್ಲಿ ಸೇರ್ಕೊಂಡ್ರಿ ಸರ್? 2020 2020ರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆ ಆದ್ರಿ. ನಂತರ ಅಲ್ಲಿಂದ ಹೇಗೆ ಬಂತು ಆ
ಆ ಜನತಾ ಪರಿವಾರ ಮತ್ತು ಬಿಜೆಪಿ ಹಾಂ ಅಲ್ಲಿ ಇದ್ರಿ ತಾವು. ಬಿಜೆಪಿಯಲ್ಲಿ ಇಲ್ಲ, ಈಗ ಬಿಜೆಪಿಯಲ್ಲಿ ಯಾವಾಗಲೂ ಇಲ್ಲ. ಜನತಾ ಪರಿವಾರದಲ್ಲಿ ಜನತಾ ಪರಿವಾರ ಅಂದ್ರೆ ಜನತಾ ಪಕ್ಷ, ಜನತಾದಳ. ಈಗ ಈಗ ಕಾಂಗ್ರೆಸ್ನಲ್ಲಿ ಆಗಲಿ ಬಿಜೆಪಿಯಲ್ಲಿ ಆಗಲಿ ಮೂಲ ಇರೋರೆಲ್ಲರೂ ಜನತಾ ಪರಿವಾರದಿಂದ ಬಂದವರೇ ಇದ್ದಾರೆ. ಹಾಗಾಗಿ ನಮ್ಗಲ್ಲಿ ಹೊಂದಾಣಿಕೆ ಆಗಕ್ಕೆ ನಮ್ಗೇನು ಸಮಸ್ಯೆ ಆಗಲಿಲ್ಲ ಅಂತ. ಸರಿ, ಜನತಾ ಪರಿವಾರದಿಂದ ತಾವು ಈ ಕಡೆ ಬಂದ್ರಿ. ಹೌದು. ಕೋನ್ ರೆಡ್ಡಿ ಅವ್ರ ಜೊತೆನೇ ಬಂದ್ರ ಸರ್? ಅಂದರೆ ಹೆಚ್ಚು ಕಡಿಮೆ ನಾವು ಅವರೆಲ್ಲ JDSನಾಗೆ ಇದ್ವಿ. ಆಮೇಲೆ ಅಲ್ಲಿಂದ ನಾವು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಬಂದ್ವಿ. ಒಂದೇ ಬ್ಯಾಚ್. ಒಂದೇ. ಆಮೇಲೆ ಬೊಮ್ಮಾಯರ ಕಾಲದಿಂದ್ರೂ ಕೋನ್ ರೆಡ್ಡಿ ಅವರು ಬೊಮ್ಮಾಯರ ಫಾಲೋವರ್ಸ್, ನಾವು ಬೊಮ್ಮಾಯರ ಇದರಿಂದ ಬಂದವರು. ನಮ್ದು ಅಲ್ಲೇ ಒಂದು ಟೀಮ್ ಇತ್ತು ನಮ್ದು ಜನತಾ ಪರಿವಾರದಲ್ಲಿ. ನಾವು ಇಷ್ಟರು ಒಂದೊಂದು ಸ್ವಲ್ಪ ಜನ BJPಗೆ ಹೋದ್ರು, ನಾವು ಸ್ವಲ್ಪ ಜನ JDSನಲ್ಲಿ ಕಂಟಿನ್ಯೂ ಮಾಡಿ ಮುಂದೆ ನಾವು ಕಾಂಗ್ರೆಸ್ಸಿಗೆ ಬಂದ್ವಿ. ಸರಿ, ತಾವು ಕಾಂಗ್ರೆಸ್ನಲ್ಲಿ ಬಂದಾಗ ಕಳೆದ ಚುನಾವಣೆ, ವಿಧಾನಸಭೆ ಚುನಾವಣೆ ಆಯಿತು, ಲೋಕಸಭೆ ಚುನಾವಣೆ ಆಯಿತು, ತಾವು ತಮ್ಮ ಹೆಗಲ ಮೇಲೆ ಇಟ್ಟುಕೊಂಡು ಈ ಚುನಾವಣೆಯನ್ನು ಪರಿಪೂರ್ಣವಾಗಿ ಮತ್ತು ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಬಂದ್ರಿ. ಹೇಗೆ ಚುನಾವಣೆ ಮಾಡಿದ್ರಿ? ಯಾವ ರೀತಿ ಕೋನ್ ರೆಡ್ಡಿ ಅವ್ರನ್ನ ಗೆಲ್ಲಿಸ್ಕೊಂಬರೋದ್ರಲ್ಲಿ ಈರನಗೌಡರ ಪಾತ್ರ ಆಗಿತ್ತು? ವಿನೋದ ಸೂಟಿ ಅವರಿಗೆ ಲೀಡ್ ಕೊಡೋದ್ರಲ್ಲಿ ಯಾವ ರೀತಿ ಪಾತ್ರ ಆಗಿತ್ತು? ನಾವು ಈ ಊರಾಗೆಲ್ಲ ನಾವು ಇನ್ನು ಪಂಚಾಯತಿ ಮಟ್ಟದಾಗಲಿ ಎಲ್ಲ ಇದರಲ್ಲ ನಾವು ಹೆಚ್ಚು ಕಡಿಮೆ ನಾವು ಎಲ್ಲ ಇದರೊಳಗೂ ಅಂದ್ರೆ ನಮ್ಮ ಮೇರೆ ತಂದಲ್ಲೇ ನಾವೆಲ್ಲ ಇದನ್ನು ಮಾಡ್ಕೊಂತ ಬಂದಿದ್ವಿ. ಹಾಗಾಗಿ ನಾವು ಏನು ಇದು ಕೋನ್ ರೆಡ್ಡಿ ಅವ್ರದ್ದಿರಲಿ, ವಿನೋದ ಸೂಟಿ ಅವ್ರಿರಲಿ, ಇಲೆಕ್ಷನನ್ನು ಭಾರಿ ಶ್ರಮದಿಂದ ಪ್ರತಿಯೊಂದು ವಾರ್ಡ್, ಪ್ರತಿಯೊಂದು ಮನೆ ಅಡ್ಡಾಡಿ ಎಲ್ಲ ಇದನ್ನು ಮಾಡಿ ಪ್ರಚಾರ ಮಾಡಿ ನಾವು ಆ ಥರ ಮಾಡಿ ಸಂಘಟನೆ ಮಾಡಿ ನಾವು ಓಟನ್ನು ಹಾಕ್ಸಿದ್ವಿ. ಈ ರೀತಿ ಕೆಲಸವನ್ನು ಕೂಡ ತಾವು ಮಾಡಿದ್ರಿ. ಸರಿ, ಮುಂದಿನ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇದೆ. ಈಗ ಹತ್ತತ್ರ 5 ವರ್ಷ ಆಯಿತು ಚುನಾವಣೆ ಆಗದಂತೆ, ಒಂದು ಫೀಲ್ಡ್ ಮುಗಿದು ಹೋಯಿತು. ಈ ಹೆಸರು ಕೇಳಿ ಬರಲಿಕ್ಕೆ ಈರನಗೌಡರು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆ ಮತ್ತು ಈರನಗೌಡರು ಯಾವ ವಿಷಯದಲ್ಲಿ ಈ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡು ಮತ್ತು ಪ್ರತಿನಿತ್ಯ ಸೇವೆ ಸಲ್ಲಿಸ್ತಾ ಇಲ್ಲಿವರೆಗೆ ತಲುಪಿದ್ದಾರೆ. ಇವಾಗ ಏನು ನೀವು ಇದು ನೀರಿಂದ ಇದನ್ನ ಎಡಗಡೆ ನೋಡ್ತಿದ್ರಲ್ಲ, ಹೌದು, ಬಲಗಡೆ ಇದ್ದಲ್ಲ, ಎಡಗಡೆ. ಇದು ನಮ್ಮ ಬ್ಯಾಟಿ ಗ್ರಾಮಕ್ಕೆ ಕುಡಿಯೋ ನೀರಿನ ಯೋಜನೆಯನ್ನ ನಾನು ಗ್ರಾಮ ಪಂಚಾಯತಿ ಸದಸ್ಯ ಇದ್ದಾಗ ಇದನ್ನ ನಾವು ಸ್ವಂತ ಖರ್ಚಿನಲ್ಲಿ ಇದನ್ನ ಮಾಡಿ ಎಸ್ಟಿಮೇಟ್ ಮಾಡಿಸಿ ಇದನ್ನ ಮಾಡಿ ಇದನ್ನ ಸರ್ಕಾರದಿಂದ ಮಂಜೂರು ಮಾಡಿಸಿ ಈಗ ನಮ್ಮ ಕುಡಿ ನೀರಿನ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಂಡಿವೆ. ಅದೇ ರೀತಿ ಗ್ರಾಮದಲ್ಲಿ ಬೇರೆ ಎಲ್ಲ ಇದು ಇರ್ಬೋದು, ರಸ್ತೆ ಆಗಲಿ ಮತ್ತು ಬೇರೆ ನಮ್ಮ ಸಂಘ ಸಂಸ್ಥೆ ಅದಾವೆ, ಅವನ್ನೆಲ್ಲ ಬೆಳೆಸೋಕೆ ನಾವು ಬೇಕಾದಷ್ಟು ಪರಿಶ್ರಮ ಪಟ್ಟು ನಾವೆಲ್ಲ ಕೆಲಸ ಮಾಡಿದ್ದೇವೆ. ಮೂಲತಃ ನಮ್ಮ ಮನೆತನದಿಂದ ಭಾಳಷ್ಟು ನಾವು ಸಂಘ ಸಂಸ್ಥೆಗೆ ನಾವು ದಾನನೂ ಕೊಟ್ಟೇವೆ, ಜಾಗ ಕೊಟ್ಟೇವೆ. ಇವಾಗ ನಮ್ಮ ಊರಾಗ ಪ್ರೈಮರಿ ಹೆಲ್ತ್ ಸೆಂಟರ್ ಐತಿ, ಅದಕ್ಕೆ ನಾವು ಜಾಗ ಕೊಟ್ಟೇವೆ. ಇಲ್ಲಿ ಗ್ರಾಮಾಭಿವೃದ್ಧಿ ಸಂಘ ಅಂತೇಳಿ ನಮ್ಮ ಅಜ್ಜವ್ರು ಮಾಡಿದ್ರು, ಅದಕ್ಕೂ ನಮ್ಮದು ಜಮೀನು ಕೊಟ್ಟೇವೆ. ಹಂಗೆ ಹಲವಾರು ಈ ಸಾಮಾಜಿಕ ಸೇವೆ ಆಗಲಿ ಮತ್ತು ಬೇರೆ ಬೇರೆ ಇದನ್ನೆಲ್ಲ ನಾವು ಮಾಡ್ಕೊತ ಮೊದಲಿಂದ್ರೂ ಮಾಡ್ಕೊತ ಬಂದೇವೆ. ಇದು ಅಂದ್ರೆ ರಾಜಕೀಯ ಮಾಡ್ಬೇಕಂತ ಏನು ಮಾಡಿದ್ದಲ್ಲ, ಇನ್ನು ನಮ್ಮ ಮನೆತನ ಮೊದಲಿಂದ ಮಾಡ್ಕೊತ ಬಂದಿದ್ರೆ ನಾವು ಈಗೂ ಮಾಡ್ಕೊತನ ಅಜ್ಜ ಮುತ್ತಜ್ಜ ಕಾಲದಿಂದ ನಡೀತಾ ಇದೆ, ನೀವು ಕೂಡ ಅದೇ ರೀತಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಜಿಲ್ಲಾ ಪಂಚಾಯತಿ ಕ್ಷೇತ್ರ ಬೆಹಟ್ಟಿಯಿಂದ ತಾವು ಸ್ಪರ್ಧೆ ಮಾಡೋದೇ ಆದ್ರೆ ಯಾವ ವಿಷನ್ ಇಟ್ಕೊಂಡು ತಾವು ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ ಕೇಳಿಕ್ಕೆ ಹೋಗ್ತೀರಿ ಹೈಕಮಾಂಡ್ ಮುಂದೆ? ಈಗ ನಾವು ಏನಾದರೂ ಒಂದು ನಾವು ರಾಜಕೀಯ ಆಗಲಿ ಏನೋ ಮಾಡಬೇಕಾದ್ರೆ ಜನಗಳಿಗೆ ಏನೋ ಒಂದು ಉಪಯೋಗ ಆಗ್ಬೇಕು ಮತ್ತು ನಮ್ಮ ಭಾಗ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಈಗ ನಮ್ಗೆ ಬರೋದು ಭಾಳ 5 ಗ್ರಾಮ ಬರ್ಬೋದು, ಅಂದರೆ ಹೊಸ ಇದರಲ್ಲಿ ಮೊದಲು 7 ಗ್ರಾಮ ಇದ್ವು, ಆಮ್ಯಾಗ 6 ಅದು, ಇವಾಗ 5 ಗ್ರಾಮ ಬರ್ತಾವೆ. ಆಮ್ಯಾಗ ನಾವು ಹುಬ್ಬಳ್ಳಿ ಶಹರಕ್ಕೆ ಹತ್ತಿರ ಇರೋದ್ರಿಂದ ನಮ್ಮಲ್ಲಿ ಭಾಳಷ್ಟು ಬೇರೆ ಬೇರೆ ಸಮಸ್ಯೆಗಳಿದಾವೆ. ಅಂದರೆ ಇಲ್ಲಿ ಈಗ ನಮ್ಗೆ ಏನು ಉದ್ಯೋಗದ ಇದು ಇರ್ಬೋದು, ಏನಾಗುತ್ತೆ ಉದ್ಯೋಗ ಎಲ್ಲರೂ ಊರು ಬಿಟ್ಟು ಬೇರೆ ಎಲ್ಲರೂ ಶಹರಕ್ಕೆ ಹೋಗಿ ಇಲ್ಲಿ ನಮ್ಮ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಯಾರೂ ಸಿಗ್ತಾ ಇಲ್ಲ. ಅದಕ್ಕೆ ಇಲ್ಲೇ ನಾವು ನಮ್ಮ ಈ ಕೃಷಿ ಆಧಾರಿತ ಒಂದಿಷ್ಟು ಏನಾದರೂ ಉದ್ಯೋಗ ಸೃಷ್ಟಿ ಮಾಡಿದರೆ ನಮಗೆ ನಮ್ಮ ಜನ ಹೊರಗೆ ಹೋಗೋದು ಕಡಿಮೆ ಆಕೈತಿ. ಆಮ್ಯಾಗ ನಮ್ಮ ರೈತರಿಗೂ ನಾವು ಒಳ್ಳೆ ಬೆಲೆ ಕೊಡಿಸ್ಬೋದು ಅವ್ರು ಬೆಳೆದಂಥ ಬೆಳೆಗಳಿಗೆ. ಅಥವಾ ಮತ್ತು ಇದೇ ಥರ ಈಗ ನಾವು ರಸ್ತೆ ಆಗಲಿ, ಆಮ್ಯಾಗ ಊರಾಗಿನ ಈಗ ಚರಂಡಿ, ಆಮ್ಯಾಗ ಇದು
ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಲಿ, ಈಗ ನಮ್ದು ಗ್ರೇ ವಾಟರ್ ಟ್ರೀಟ್ಮೆಂಟ್ ಆಗಲಿ, ಇಂಥವೆಲ್ಲ ನಾವು ಅಳವಡಿಸಿ ನಮ್ಮ ಗ್ರಾಮದಲ್ಲಿ ಆರೋಗ್ಯವನ್ನು ಕಾಪಾಡೋದು, ಇಂಥವೆಲ್ಲ ಅನೇಕ ಒಂದು ಯೋಜನೆಗಳನ್ನು ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ನಾವು ಸ್ಪರ್ಧೆ ಮಾಡ್ಬೇಕಂತ ಒಂದು ಇದು ಇದೆ, ನಿರ್ಣಯ ಕಟ್ಕೊಂಡ್ರಿ. ಹಾಂ ಸರಿ, ಶಾಸಕರ ಬೆಂಬಲ ಮತ್ತು ಶಾಸಕರ ಕಾರ್ಯವೈಖರಿಗಳನ್ನು ಮತ್ತು ಈರನಗೌಡರು ಮರಿಗೌಡರು ಅವರ ಕ್ಷೇತ್ರಕ್ಕೆ ಇದ್ದಿರ್ತಕ್ಕಂಥ ಋಣೀಯಗಳನ್ನು ಯಾವ ರೀತಿ ಒಗ್ಗಟ್ಟಿನ ಮಂತ್ರ ಜೊತೆ ಹೋಗ್ತಾ ಇದೆ? ಇವಾಗ ನಮ್ಮ ಶಾಸಕರ ಬಗ್ಗೆ ಹೇಳುವುದಾದ್ರೆ, ಶಾಸಕರು ನಮ್ಮ ಊರಿಗೆ ಏನು ಈ MLA ಆಗಿಂದ್ರೆ ಬಂದವ್ರಂತಲ್ಲ ಏನಲ್ಲ, ಅವ್ರು ಇದೇ ಊರಾಗ ಮುಂಚೆ ಗುತ್ತಿಗೆದಾರರಾಗಿದ್ರು ನೀರಾವರಿ ಇಲಾಖೆಲಿ. ಹಂಗಾಗಿ ನಮ್ಮ ಊರಾಗ ನಮ್ಮ ಊರಾಗ ಇರ್ತಿದ್ರು ಹೆಚ್ಚು ಕಡಿಮೆ. ನಮ್ಮ ಊರಾಗ ಅವ್ರಿಗೆ ಬೇಕಾದಷ್ಟು ಜನದ ಸಂಪರ್ಕ ಐತಿ. ಹಾಗಾಗಿ ನಾವು ಮೊದ್ಲಿಂದ್ರ ಆಮ್ಯಾಗ ಇನ್ನೊಂದು ಎಲ್ಲ ಇಲ್ಲಿ ಗ್ರಾಮದಾಗ ಹೆಚ್ಚು ಕಡಿಮೆ ಅವ್ರು ಪ್ರತಿಯೊಬ್ಬರಿಗೂ ಪರಿಚಯಸ್ಥರಿದ್ದು, ಮತ್ತು ಯಾರೋ ಬೇಕಾದವ್ರು ಬರಲಿ ಅವ್ರನ್ನ ಒಳ್ಳೆ ಇದರ್ಲಿಂದ ಮಾತಾಡ್ಸೋದು, ಅವ್ರು ಹೇಳಿದ್ದ ಕೆಲಸ ಅವ್ರ ಏನು ಆಕೈತೆ ಅವ್ರ ಕಡೆಯಿಂದ ಅದನ್ನ ಎಲ್ಲನೂ ಮಾಡೋಕ್ಕೆ ಪ್ರಯತ್ನ ಪಟ್ಟು ಮಾಡಿಕೊಟ್ಟವ್ರೆ. ಹಂಗಾಗಿ ಜನ ಅವ್ರ ಬಗ್ಗೆ ಭಾಳಷ್ಟು ಅಭಿಮಾನ ಐತಿ. ಸರಿ, ಈರನಗೌಡರಿಗೆ ಒಂದು ವೇಳೆ ಈ ಕ್ಷೇತ್ರದಿಂದ ಶಾಸಕರ ಮನವೊಲಿಸಿ ಅವಕಾಶ ಮಾಡಿಕೊಟ್ರೆ ಯಾವ ರೀತಿ ಅಭಿವೃದ್ಧಿಗೆ ಪಾತ್ರವಾಗಬಹುದು, ಯಾವ ರೀತಿ ನೀವು ಫೈಟ್ ಮಾಡಬಹುದು? ಇವಾಗ ಈಗ ನಮ್ಗೆ ಅವಕಾಶ ಕೊಟ್ಟಿದ್ದೆ ಆದರೆ ನಾವು ಹೆಚ್ಚಿನ ಗ್ರಾಮದಲ್ಲಿ ಅಥವಾ ನಮ್ಮ ಸುತ್ತಾರ್ದು ಗ್ರಾಮದಲ್ಲಿ ಬದಲಾವಣೆ ಮಾಡಲ್ಲ, ಏನು ಬೇಕೋ ಅದನ್ನಷ್ಟೆಲ್ಲ ನಾವು ಪ್ರಯತ್ನ ಮಾಡಿ ನಮ್ಮ ಶಾಸಕರಾಗಲಿ ಸರ್ಕಾರದಿಂದಾಗಲಿ ನಾವು ಕೆಲಸ ಮಾಡೋಕ್ಕೆ ಪ್ರಯತ್ನ ಪಟ್ಟು ಅದು ಮಾಡ್ತೇನೆ ಅಂತ ಹೇಳ್ಬೋದು ಸರ್. ಸರಿ, ಈ ರಾಜ್ಯ ಸರ್ಕಾರದಿಂದ, ನಿಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿರತಕ್ಕಂಥ ಈ 5 ಗ್ಯಾರಂಟಿಯನ್ನು ಕೂಡ ಕೊಡ್ತಾ ಇದೆ. ಈ 5 ಗ್ಯಾರಂಟಿಯಿಂದ ಜನರಿಗೆ ಅನುಕೂಲ ಆಗಿದೆಯಾ ಅನಾನುಕೂಲ ಆಗಿದೆಯಾ ಸರ್? ಇವು ಗ್ಯಾರಂಟಿ ಯೋಜನೆ ಏನಿದೆಲ್ಲ ಅದರಿಂದ ಬಡವ ಜನರಿಗೆ ಭಾಳಷ್ಟು ಅನುಕೂಲ ಆಗೈತೆ. ಅದರಿಂದ ಏನು ಕೆಟ್ಟಾಗೈತೆ ಅಂತನೂ ಅಲ್ಲ. ಅದರಿಂದ ನಮ್ಮ ರಾಜ್ಯದ ಏನು ಈಗ ನಾವು 2,000 ರೂಪಾಯಿ ಇದಕ್ಕೆ ಹಾಕ್ತೀವಿ, ಇದನ್ನೆಲ್ಲ ಮಾಡ್ತೀವಿ. ಜನ ಈಗ ಗೃಹಲಕ್ಷ್ಮಿ ಆಯ್ತು, ಈಗ ನಾವು ಫ್ರೀ ಬಸ್, ಈಗ ಜನ ಈಗೆಲ್ಲ ಹೊರಗಡೆ ಅಡ್ಡಾಡ್ತಾರೆ. ನಾವು ಎಷ್ಟು ಹೊರಗಡೆ ಅಡ್ಡಾಡ್ತೀವಿ ಅಷ್ಟು ನಾವು ಹೆಚ್ಚಿಂದ ನಾವು ಸ್ಪೆಂಡ್ ಮಾಡ್ತೀವಿ. ಅದೇ ರೀತಿ ಈಗ ನಾವು 2,000 ರೂಪಾಯಿ ಹಾಕೋದ್ರಿಂದ ಅದು ಮತ್ತು ವಾಪಸ್ ನಮ್ಮ ಎಕನಾಮಿಯಲ್ಲೇ ಇದು ಆಗತ್ತೆ. ಹಾಗಾಗಿ ನಮ್ಮ ರಾಜ್ಯದ GDP ಆಗಲಿ, ನಮ್ಮ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತೈತೆ. ಅದಕ್ಕೆ ಸ್ವಲ್ಪ ಜನ ಹೇಳ್ತಾರೆ ಅದರಿಂದ ಹಂಗಾತು ಹಿಂಗಾತು ಸರ್ಕಾರಕ್ಕದ್ದು ಇದು ಆತು. ಸರ್ಕಾರಕ್ಕೆ ಅದರಿಂದ ಏನು ಭಾಳ ನಷ್ಟ ಇಲ್ಲ, ಯಾಕಂದ್ರೆ ಆ ದುಡ್ಡು ಮತ್ತು ಒಳ್ಳೆ ನಮ್ಗೆ ವಾಪಸ್ ನಮ್ದು ಇದ್ರಾಗನೇ ಬರ್ತೈತಿ, ಎಕನಾಮಿನೆಲ್ಲ ಬರ್ತೈತಿ. ಅದರಿಂದ ನಮ್ಗೆ ಮತ್ತು ಬೇರೆ ಬೇರೆ ಟ್ಯಾಕ್ಸ್ ಆಯ್ತು ಇದು ಆಯ್ತು, ಅದರಿಂದ ನಮ್ಗೆ ರಾಜ್ಯಕ್ಕೆ ಮತ್ತೆ ವಾಪಸ್ ಬರ್ತೈತೆ. ಅದು ಒಂದು ಎಷ್ಟೋ ಭಾಗ ಆದರೂ ಬರ್ತೈತಿ. ಹಾಗಾಗಿ ಈಗ ನಮ್ಮ ರಾಜ್ಯ ಈಗ ಎಲ್ಲ ರಾಜ್ಯಕ್ಕೆ ಇದು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯ ಎಲ್ಲದ್ರಾಗೂ ಮುಂಚೂಣಿಯಲ್ಲೈತಿ. ಅದಕ್ಕೆ ಅದರಿಂದ ನಾವೇನು ಹಿನ್ನಡೆ ಏನು ಆಗಿಲ್ಲ. ಹಂಗಾಗಿ ಯೋಜನೆಯನ್ನು ಮಾಡೋದ್ರಿಂದ ಏನು ಕೆಟ್ಟದ್ದಂತೂ ಆಗಿಲ್ಲ. ಹಾಗಾದ್ರೆ ನಿಮ್ಗೆ ಆ ಯೋಜನೆಯಿಂದ ಏನೂ ತೊಂದರೆ ಏನಾಗಿಲ್ಲ. ಮತ್ತೆ ಈ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು ಮತ್ತು ವಿರೋಧ ಪಕ್ಷದಲ್ಲಿ ಇದ್ದಿರ್ತಕ್ಕಂಥ BJP ಪಕ್ಷ ಹೇಳುತ್ತೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ, ಈ ಅಭಿವೃದ್ಧಿ ಆಗಬೇಕಂದ್ರೆ ಈ ಗ್ಯಾರಂಟಿ ಮೊದಲು ತೊಲಗಬೇಕು ಅಂತಾರಲ್ಲ ಸರ್? ಆದ್ರೆ ಈಗ ಅವರು ಯಾರು ಈಗ ವಿರೋಧ ಪಕ್ಷದಾಗಿದ್ದಾಗ ಮಾತಾಡೋದು ಸಹಜ ಅದು. ಆದ್ರೆ ಅವ್ರದೇ ಪಕ್ಷ ಬೇರೆ ರಾಜ್ಯದಲ್ಲಿ ಇದೇ ಥರನ ಯೋಜನೆಗಳನ್ನು ಕೊಟ್ಟು ಅವರು ಇದನ್ನು ಮಾಡ್ತಾ ಇದ್ದಾರೆ. ಅಷ್ಟು ಇಲ್ಲಿ ಸರಿಯಾಗಿಲ್ಲ ಅಂದ್ರೆ ಬೇರೆ ರಾಜ್ಯದಲ್ಲಿ ಅದನ್ನು ಅವ್ರು ಮಾಡಬಾರ್ದಾಗಿತ್ತು. ಹಂಗೆ ಏನಪ್ಪ ನಾವು ವಿರೋಧ ಪಕ್ಷದಲ್ಲಿ ಇದ್ದೇವೆ, ನಾವು ರೂಲಿಂಗ್ ಪಾರ್ಟಿಗೆ ನಾವು ಏನಾರ ಒಂದು ವಿರೋಧ ಮಾಡ್ಬೇಕು ಅನ್ನೋದಕ್ಕೆ ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಂಗೆ ಆಗುತ್ತೆ. ಈರನಗೌಡರು ನಿಮ್ಮ ಪ್ರಕಾರ ಏನಂತ ಹೇಳಿದ್ರೆ ಆಡಾಟದಲ್ಲಿ ಇಲ್ಲಂದ್ರೆ ಒಟ್ಟು ಏನಾದ್ರು ಹೇಳ್ಕೊಂಡು ಕುಂತು ಬಿಡೋದು. ಮತ್ತೆ ಅದು ಹಂಗೆ ಆಗಿದ್ದಾರೆ. ಈಗ ನೀವು ಇವಾಗ ನೋಡ್ಬೋದು, ಏನೋ ಒಂದು ಯೋಜನೆ ಮಾಡ್ರಿ ಎಲ್ಲದಕ್ಕೂ ವಿರೋಧ ಪಕ್ಷದಿಂದ. ಈಗ ಆಡಳಿತ ಪಕ್ಷದವ್ರನ್ನ ನಾವು ಮಾಡಿದ್ದು ಚಲೋ ಅಂತ ಹೇಳೋದು ಇದೊಂದು ಸಹಜ ಆಗ್ಬಿಟ್ಟೈತಿ ಈಗ. ಸರಿ, ಮೊನ್ನೆ 45,000 ಮನೆ ಹಸ್ತಾಂತರ ಆಗಿರ್ತಕ್ಕಂಥ ಕಾರ್ಯಕ್ರಮ ಆಯಿತು, ನಿಮ್ಮ ಗಮನಕ್ಕೆ ಕೂಡ ಇದೆ. ಆದರೆ ನಾನು ಕೇಳಲಿಕ್ಕೆ ಹೋಗ್ತಾ ಇರೋಂಥ ಪ್ರಶ್ನೆ ನಿಮಗೆ ಅಪ್ಲೈ ಆಗೋದಿಲ್ಲ, ಆದರೂ ಕೂಡ ಆ ಪ್ರಶ್ನೆ ಕೇಳಬೇಕಂತ ನೀವು ಪ್ರಬಲ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಒಂದು ಆಕಾಂಕ್ಷಿ ಅನ್ನೋದಕ್ಕಿಂತ ಚುನಾವಣೆ ಬಂದರೆ ಒಂದು ಅಭ್ಯರ್ಥಿನಿ ಅನ್ನೋಂಥ ಹೆಸರನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಆಕಾಂಕ್ಷಿಗಿಂತ ಅಭ್ಯರ್ಥಿನಿ ಇವರು.
ಅನ್ನೋದು ವಿಷಯ ಕೂಡ ಕೇಳ್ತಾ ಇದ್ದೀವಿ. ಆ ಭಾವನೆಯಿಂದ ಈ ಪ್ರಶ್ನೆ ಕೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಮೊನ್ನೆಯ ಕಾರ್ಯಕ್ರಮದಲ್ಲಿ ಜೋಶಿಯವರಿಗೆ ಆಹ್ವಾನ ನೀಡಿಲ್ಲ, ಸ್ಥಳೀಯ ಶಾಸಕರಿಗೆ ಆಹ್ವಾನ ನೀಡಿಲ್ಲ ಅನ್ನೋಂಥ ವಿಷಯಗಳು ಬಿ ಜೆ ಪಿದವ್ರಿಗೆ ಆಹ್ವಾನ ನೀಡಿಲ್ಲ, BJP ಸರ್ಕಾರದ ಕಾಂಟ್ರಿಬ್ಯೂಷನ್ ಇದೆ ಇದರಲ್ಲಿ, ಕೇಂದ್ರ ಸರ್ಕಾರದ ಹಣ ಇದೆ ಅನ್ನೋಂಥ ವಿಷಯ ಪ್ರಸ್ತಾವನೆ ಆಗ್ತಾ ಇದೆ. ಹೌದಾ ಸರ್ ಇದನ್ನು? ಅದೆಲ್ಲ ಸುಳ್ಳು ಬರ ಇದನ್ನ. ಯಾಕಂದ್ರೆ ನೀವು ನೋಡಿರ್ಬೋದು ಈ ಎಲ್ಲ ನ್ಯೂಸ್ ಪೇಪರಲ್ಲಿ ಅಥವಾ ಇದರಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಮೋದಿ ಫೋಟೋನು ಹಾಕಿದ್ದಾರೆ, ಪ್ರಹ್ಲಾದ್ ಜೋಶಿ ಅವ್ರದ್ದು ಹಾಕಿದ್ದಾರೆ, ಎಲ್ಲರದ್ದು ಹಾಕಿದ್ದಾರೆ. ಆದರೆ ಈಗ ನೀವು ನೋಡ್ಬೋದು, ಈಗ ನಮ್ಮ ಗ್ರಾಮದಲ್ಲಿನೂ ಇವ್ರ ಹಿಂದೆ BJP ರಾಜ್ಯ ಸರ್ಕಾರ ಇತ್ತು, ಕೇಂದ್ರ ಸರ್ಕಾರನೂ ಇತ್ತು, ಆದರೂ ಇಲ್ಲಿ ಯಾವುದು ಮನೆ ಆಗಲಿಲ್ಲ. ಯಾಕೆ ಅಂದ್ರೆ ಈಗ ಮೋದಿ ಅವ್ರು ಕೊಟ್ಟಿದ್ರೆ ಇಲ್ಲೂ ನಾವು ಆಶ್ರಯ ಮನೆ ಕಟ್ಬೋದಿತ್ತಲ್ಲ. ಹೌದು, ಅವ್ರಿಗೆ ಅಲ್ಲೇ ಅನೌನ್ಸ್ ಮಾಡ್ತಾರೆ ಇವತ್ತು 1 ಲಕ್ಷ ಮನೆ 10 ಲಕ್ಷ ಮನೆ ಅಂತೆಲ್ಲ. ಆದ್ರೆ ಅದು ಮನೆಗೆ ದುಡ್ಡು ಬಿಡುಗಡೆ ಆಗಬೇಕು ಒಂದೇದು. ಹೌದು, ಆಮ್ಯಾಗ ಅವ್ರು ಕೊಟ್ಟಿದ್ದಷ್ಟು ದುಡ್ಡಲ್ಲಿ ಮನೆ ಆಗುತ್ತಾ? ಇಲ್ಲ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅದೇ ರೀತಿ ಮತ್ತು ಇವಾಗ ಈಗೇನು ಸ್ಲಮ್ ಬೋರ್ಡ್ಲಿಂದ ಏನು ಮಾಡಿದ್ರೆ ಅಲ್ಲೇ ಕೇಂದ್ರ ಸರ್ಕಾರದ್ದು ಅವ್ರದ್ದು ದುಡ್ಡಿದೆ, ಆಮೇಲೆ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ನು ಇತ್ತು, ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದ ವಂತಿಗೆನೂ ಇತ್ತು. ಆದರೆ ಬೆನಿಫಿಷರೀಸ್ ಯಾರು ದುಡ್ಡು ಕಟ್ಟಲಿಲ್ಲ, ಹಂಗಾಗಿ ಡಿಲೇ ಆದವು. ಮುಂದೆ ನಮ್ದು ಈಗ ಸಿದ್ದರಾಮಯ್ಯ ಸರ್ಕಾರ ಬಂದಿಂದ್ರೆ ಅದೇನು ಬೆನಿಫಿಷರಿ ಏನು ಕಾಂಟ್ರಿಬ್ಯೂಷನ್ ಇತ್ತು ಅದನ್ನು ಸರ್ಕಾರನ ಭರಿಸ್ತು. ಮತ್ತೆ ಹಂಗಾಗಿ ನಾವು ರಾಜ್ಯ ಸರ್ಕಾರದ ಅನುದಾನ ಜಾಸ್ತಿ ಆಯ್ತು ಹೊರತು ಕೇಂದ್ರ ಸರ್ಕಾರದ ಆಗಲಿಲ್ಲ. ಹಂಗಾಗಿ ಅವು ಮನೆ ಎಲ್ಲ ಕಂಪ್ಲೀಟ್ ಆದವು. ಇವತ್ತು ನಾವು ಅದು ವಂತಿಗೆ ಸಂಬಂಧ ಕಾಯ್ಕೊಂಡು ಕುಂತಿದ್ವಿ ಅಂದ್ರೆ ಯಾರು ಫಲಾನುಭವಿಗಳು ಏನು ಆಗ್ತಾನೆ ಇರಲಿಲ್ಲ. ಆದರೆ ನಾನು ಇದಕ್ಕೊಂದು ಪ್ರಶ್ನೆ ಕೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಗೌಡ್ರೆ, ಇದು ರಾಜ್ಯ ಸರ್ಕಾರ ಕಾರ್ಯಕ್ರಮನ ಅಥವಾ ಪಕ್ಷದ ಕಾರ್ಯಕ್ರಮ ಸರ್ ಇದು? ಅಂದರೆ BJP ಮಾತನಾಡೋದು ಅಲ್ಲ, ಅವ್ರು ಮಾತಾಡ್ತಾರೆ. ಅವ್ರ ಸರ್ಕಾರ ಇದ್ದಾಗ ಅವರು ಎಲ್ಲ ಕಡೆನೂ ತಮ್ಮದೇ ಬ್ಯಾನರು, ಬಂಟಿಂಗು, ಫ್ಲ್ಯಾಗ್ ಎಲ್ಲ ಹಾಕ್ಕೊಂಡು ಅವರು ಎಷ್ಟೋ ಕಾರ್ಯಕ್ರಮ ಮಾಡ್ಯಾರ ಯಡಿಯೂರಪ್ಪ ಸಾಹೇಬ್ರಿದ್ದಾಗ. ಈಗ ನಮ್ದು ಈಗ ಒಂದು ಸರ್ಕಾರ ಇರ್ತೈತಂದ್ರೆ ಅಲ್ಲಿ ಹೆಚ್ಚಿನ ಇದನ್ನು ನಮ್ಮ ಪಕ್ಷದವರು ಎಲ್ಲ ಇದನ್ನು ಮಾಡ್ತಾರೋ, ತಮ್ಮದು ಎಲ್ಲರದ್ದು ಬ್ಯಾನರ್ ಹಾಕ್ತಾರೋ, ಕಟೌಟ್ ಹಾಕ್ತಾರೋ, ತಮ್ಮ ಲೀಡರ್ಗಳನ್ನ ವೆಲ್ಕಮ್ ಮಾಡಕ್ಕೆ. ಅದು ಸಹಜ, ಅದರಲ್ಲಿ ಏನು ಅಂತ ಏನು ಇದನ್ನೇನಿಲ್ಲ. ಅದು ಎಲ್ಲೂ ಸ್ಟೇಜಲ್ಲಿ ಎಲ್ಲೂ ಕಾಂಗ್ರೆಸ್ ಪಕ್ಷದ ಏನು ಧ್ವಜ ಇದ್ದಿದ್ದಿಲ್ಲ, ಏನು ಕಾಂಗ್ರೆಸ್ ಪಕ್ಷದ್ದು ಇದನ್ನಿರಲಿಲ್ಲ. ಅದು ಸರ್ಕಾರಿ ಕಾರ್ಯಕ್ರಮ. ಹೊರಗಡೆ ಏನು ಬೇಕಾದ್ ಮಾಡ್ಬೋದು, ನಾವು ಓಣಿ ತುಂಬ ನಾವು ಯಾರ್ದಾರು ಕಟ್ಬೋದು. ಅವರು ಏನು ಕಟ್ಟದ್ಲೇ ಮಾಡ್ತಾರೆ, ಅವರು ಮಾಡ್ತಾರೆ. ಅದು ಸೇಮ್. ಸರಿ, ಈರನಗೌಡರು ಈ ಕ್ಷೇತ್ರದಲ್ಲಿ ಶಾಸಕರಿಗೆ ಭಾಳ ಹತ್ತಿರದಿಂದ ಇದ್ದಾರೆ, ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಮುಂದಿನ ಬಾರಿಗೆ ಈರನಗೌಡರಿಗೆ ಒನ್ ಸೈಡ್ ಟಿಕೆಟ್ ಅಂತಾರಲ್ಲ ಸರ್, ಹೇಗೆ? ಅಲ್ಲ, ಶಾಸಕರ ಆಪ್ತರು ಇರ್ಬೋದು, ಇದನ್ನು ಇರ್ಬೋದು, ಆದ್ರೆ ಏನು ಆ ಥರ ಏನು ಆಗಂಗಿಲ್ಲ. ಇದು ಒಂದು ಪಕ್ಷದ ಇದು, ಅದನ್ನ ಎಲ್ಲ ಅಭಿಪ್ರಾಯ ತಗೊಂಡೆ ಅವ್ರು ಇದನ್ನು ಮಾಡ್ತಾರೆ ಅಷ್ಟೇ. ನಾವೇನು ನಮಗೆ ಅವಕಾಶ ಕೊಟ್ಟರೆ ನಾವು ಶಾಸಕರದಾಗಲಿ ಪಕ್ಷದ್ದಾಗಲಿ ಅದಕ್ಕೆ ಕುಂದು ಬರಲಂತ ಕೆಲಸ ನಾವು ಮಾಡಿ ತೋರಿಸ್ತೀವಿ. ಅಂದರೆ ಅವಕಾಶ ಮಾಡಿ ಕೊಟ್ಟರೆ ಅದು ನಾವು ಏನು ಸಾಧನೆ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಅದಕ್ಕೆ ಯಶಸ್ವಿಯಾಗಿ ಮಾಡ್ತೀವಿ. ಯಶಸ್ವಿಯಾಗಿ ಮಾಡಿ ನಾವು ಪಕ್ಷಕ್ಕಾಯ್ತು, ಆವಾಗ ನಮ್ಮ ಶಾಸಕರಿಗಾಯ್ತು, ಅವ್ರಿಗೆ ಹೆಸರು ಬರುವಂಥ ಕೆಲಸ ಮಾಡಿ ತೋರಿಸ್ತೀವಿ ಅಷ್ಟೇ. ಯಾವುದೇ ರೀತಿಯಾಗಿ ಅವರಿಗೆ ಧಕ್ಕೆ ಬಂದಂತೆ ಯಾರಿಗೂ ಧಕ್ಕೆ ಆಗ್ಲಂಗೆ. ಮುಂದಿನ ವಾಟ್ ನೆಕ್ಸ್ಟ್ ಪ್ಲಾನ್ ಸರ್? ಶಾಸಕರದಾಯಿತು, ನಿಮ್ದಾಯಿತು. ಈಗ ನಮ್ಮ ಶಾಸಕರದು ಅವ್ರದ್ದು ಯೋಜನೆ ಅಂದರೆ ಹೊಲ ಮನೆ ರಸ್ತೆ ಮಾಡ್ಬೇಕನ್ನೋದು ಒಂದು ಉದ್ದೇಶ. ಆ ರೀತಿಯಾಗಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಆಗಲೇ, ಇನ್ನೂ ಮಾಡುವು ಭಾಳ ಇದೆ. ಅದಕ್ಕೆ ಅವರಿಗೆ ಏನು ಅವ್ರ ವಿಚಾರಕ್ಕೆ ಹೊರಕಾಗುವಂಥವು ಇದನ್ನು ನಮಗೂ ಒಂದು ಅವಕಾಶ ಕೊಟ್ಟರೆ ನಾವು ಅದಕ್ಕೆ ನಾವು ಸಹಾಯ ಮಾಡ್ತೀವಿ. ಅದನ್ನು ಇನ್ನೂ ಅಷ್ಟು ಹೆಚ್ಚಿನ ಮಾಡೋಕ್ಕೆ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಅದೇ ರೀತಿ ಅವರು ನಮಗೆ, ನಾವು ಇಂಥ ಕೆಲಸಕ್ಕೆ ಯಾವತ್ತೂ ಅವ್ರು ನಮ್ಮನ್ನು ಬಿಟ್ಟಿಲ್ಲ. ನಾವು ಯಾವುದೋ ಇಂಥದ್ದು ಒಂದು ಇವತ್ತು ರಸ್ತೆ ಹಾಳಾಗೈತಿ, ನಮ್ಮ ಹೊಲಕ್ಕೆ ಹೋಗಕ್ಕೆ ಬಿತ್ತಕ್ಕೆ ಹೋಗಕ್ಕದು ಇದು ಇಲ್ಲ ಅಂದ್ರೆ ಅವರು ನಮಗೆ ಇಮಿಡಿಯೇಟ್ JCB ಆಯ್ತು, ಹಿಟಾಚಿ ಆಯ್ತು ಕಳಿಸಿ ಆ ರಸ್ತೆ ಸರಿ ಮಾಡಿಸಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಶಾಸಕರ ಬಗ್ಗೆ ರೈತರಿಗೆ ಭಾಳ ಅಭಿಮಾನ ಐತೆ. ಈಗ ನಮಗಿನ್ನೂ ಇದು ಕಳಸಾ ಬಂಡೂರಿ ಆದ್ರಂತೂ ನಮ್ಮ ಭಾಗಕ್ಕೆ ಇನ್ನೂ ಒಂದು ಸ್ವಲ್ಪ ಅನುಕೂಲ ಆಕೈತಿ. ಅದು ಆದಷ್ಟು ಬೇಗ ಆಗಲಿ ಅಂತೇಳಿ ನಾವು ಎಲ್ಲರೂ ಆರಿಸ್ತೀವಿ. ಅದ್ರ ಸಂಬಂಧ ನಾವು ಹಿಂದೆ ಹೋರಾಟನೂ ಮಾಡೇವೆ. ಇನ್ನು ಮುಂದೇನು ಹೋರಾಟ ಮಾಡೋದು ಬಂದರೆ ಅದನ್ನು ಮಾಡೋಕ್ಕೆ ನಾವು ಎಲ್ಲರೂ ಸರಿ. ಮೊನ್ನೆ ಕೂಡ ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ನೇರವಾಗಿ ಸ್ಟೇಜ್ನಲ್ಲಿ ಹೇಳಿದಾರಲ್ಲ ಸರ್,
ಕೋನರೆಡ್ಡಿ ಮುಂದಿನ ತಿಂಗಳು 8ನೇ ತಾರೀಕು 2ನೇ ತಿಂಗಳಲ್ಲಿ ನಿನ್ನ ನವಲಗುಂದಕ್ಕೆ ಬರ್ತೇನೆ. ಕಾಸಾ ಬಂಡೂರಿ ತಡೆಗಟ್ಟೆ ನಿರ್ಮಾಣ ಕಾರ್ಯಕ್ರಮಕ್ಕೆ, ನೀರಿನ ತಡೆಗಟ್ಟೆ ನಿರ್ಮಾಣ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಹೌದಾ ಸರ್? ಏನು ಸರ್ ಅದು ನೀವು ಕೇಳಿದ್ರ ಸರ್ ವಿಷಯನ? ನೀವು ಗಮನ ಬಂದಿದೆ? ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಹೇಳಿದ್ದಾರೆ ಖರೆ, ಆದರೆ ನೀವು ಇವತ್ತಿನ ಪೇಪರ್ನಲ್ಲಿ ನೋಡಿರ್ಬೋದು. ಅದು ರೀಲೊಕೇಶನ್ ಆಗಲಿ ಮತ್ತು ಅದು ವೈಲ್ಡ್ ಲೈಫ್ ಇದ್ರದ್ದು ಏನು ಏರಿಯಾ, ಈಗ ನಾವೇನು ಇದಕ್ಕೆ ಜಾಕ್ವೆಲ್ಗೆ ಆಯ್ತು ಇದಕ್ಕೆ ನಾವು ಏನು ಏರಿಯಾ ಜಾಗ ತಗೋತೀವಿ, ರಿಹ್ಯಾಬಿಲೇಷನ್ ಬಗ್ಗೆ ಏನೋ ನಾವು ಡಿಟೇಲ್ ಇದನ್ನು ಕೊಟ್ಟು ಸಬ್ಮಿಟ್ ಮಾಡಿಲ್ಲ ಅಂಥೇಳಿ ಒಂದೇನೋ ವರದಿ ಬಂದೈತಿ ಇವತ್ತು. ಅದನ್ನು ಯಾವ ಟೈಪ್ ಅದನ್ನು ಅಡ್ರೆಸ್ ಮಾಡಿ ಇದನ್ನು ಮಾಡ್ತಾರೆ, ಅದ್ರ ಮ್ಯಾಗ ಮುಂದಿಂದ ಅದು. ಯಾಕಂದ್ರೆ ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದ್ರೆ ಒಂದು ಕಳ್ಸಾಕೊಂಡವ್ರಿ ಅಂದ್ರೆ ಇವತ್ತು ನಾವು ಏನು ಹೇಳ್ತೇವೆ ಒಂದು ನಾಳೆ ಹಂಗೆ ಇರಂಗಿಲ್ಲ ಅಂತ ಆಗ್ಬಿಟ್ಟಿದೆ. ಹಾಗಾದ್ರೆ ಮುಖ್ಯಮಂತ್ರಿ ಅವ್ರು ಹೇಳಿದ ಮಾತಿಗಿಲ್ಲ ಸರ್? ಹಾಗಾದ್ರೆ ಈಗ ಮುಖ್ಯಮಂತ್ರಿ ಮಾಡ್ಬೋದ್ರ, ಆದ್ರೆ ಮುಖ್ಯಮಂತ್ರಿ ಅವ್ರ ಕೈಯಾಗಿಲ್ಲ ಅದು. ಕೇಂದ್ರ ಸರ್ಕಾರ ಆಮ್ಯಾಗ ಕೇಂದ್ರ ಈ ವೈಲ್ಡ್ ಲೈಫ್ ಬೋರ್ಡ್ ಇದೆಲ್ಲ ಅವ್ರ ಕೈಯಲ್ಲೇ ಇದೆ, ಅವ್ರು ಮಾಡ್ಬೇಕು ಅದನ್ನು. ಅವ್ರು ಮಾಡಿದ್ರೆ ನಾವು ಇಲ್ಲಿ ರಾಜ್ಯ ಸರ್ಕಾರದವ್ರು ಅದಕ್ಕೆ ಬಜೆಟ್ನಾಗ ಇದನ್ನು ಮಾಡಿದ್ದಾರೆ, ಇವಾಗೆಲ್ಲ ಅದು ಮಾಡ್ತಾನೆ ಬಂದಿದ್ದಾರೆ. ಅದು ಆದ್ರಂದ್ರೆ ಇಮಿಡಿಯೇಟ್ ಕೆಲಸನೂ ಸ್ಟಾರ್ಟ್ ಮಾಡೋ ಇದ್ರಾಗ ಇದಾರಲ್ಲ. ಓಕೆ, ನನ್ನ ಸಮಯದ ವಿಚಾರ ಮಾಡಿದ್ರೆ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಕೋನರೆಡ್ಡಿ ಅವರಿಂದ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಯಾವ ಅನುದಾನ, ಯಾವ ಕೆಲಸವನ್ನು ತರುವುದರಲ್ಲಿ ತಾವು ಜಿಲ್ಲಾ ಪಂಚಾಯಿತಿ ಅನ್ನೋದಕ್ಕಿಂತ ಸಾಮಾನ್ಯ ಕಾರ್ಯಕರ್ತರಾಗಿ, ಒಂದು ಸಾದಾ ಸೀದಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ, ಈ ಕ್ಷೇತ್ರದ ಹಿತವನ್ನು ಬಯಸುವ ಮುಖಂಡರಾಗಿ ಯಾವುದನ್ನು ತರುವುದರಲ್ಲಿ ಯಶಸ್ಸನ್ನು ಕಂಡ್ರಿ? ಇವಾಗ ನೀವು ಮಲಪ್ರಭಾ ಬಲದಂಡೆ ಕಾಲುವೆ ನೋಡಿರ್ಬೋದು, ಅದು ಕಾಂಕ್ರೀಟ್ ಲೈನಿಂಗ್ ಸಂಬಂಧ ನಾವು ಎಲ್ಲರೂ ಇಲ್ಲಿಯವರು ಎಲ್ಲ ಇದನ್ನು ಮಾಡಿ ಹೋರಾಟ ಮಾಡಿ ಇದನ್ನು ಮಾಡ್ಬೇಕಂತೇಳಿ ಇದನ್ನು ಮಾಡಿದ್ವಿ ಭಾಳಷ್ಟು. ಯಾಕಂದ್ರೆ ನೀರು ಭಾಳ ಪೋಲ್ ಆಗ್ತಿದೆ. ಅದನ್ನು ಅವರು ಸರ್ಕಾರದ ಮಟ್ಟದಾಗ ಅದನ್ನು ಭಾಳಷ್ಟು ಇದನ್ನು ಮಾಡಿ ಶಾಸಕರು ಅದನ್ನು ಕಾಂಕ್ರೀಟ್ ಲೈನಿಂಗು ಮಾಡಿಸಿದ್ರು. ಆಮೇಲೆ ಅವಾಗ ಇವರು JDS ಶಾಸಕರು ಇದ್ದರು, ಅವಾಗ ಸಿದ್ದರಾಮಯ್ಯನವರು ಅವ್ರಿಗೆ ಭಾಳಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ. ಯಾವಾಗ ಒಮ್ಮೆ ನಾವು ಬೇರೆ ಪಕ್ಷದಾಗ ಇದ್ದಾಗ ಎಷ್ಟು ಸಹಾಯ ಮಾಡ್ಯಾರಂದ್ರೆ, ಈಗ ನಾವು ಅದೇ ಪಕ್ಷದಾಗ ಇದ್ದಾಗ ಇನ್ನೂ ಹೆಚ್ಚಿನ ಸಹಾಯ ಮಾಡಿದ್ವಿ. ಈಗ ನಾವು ನಮ್ಮ ಗ್ರಾಮದಲ್ಲಿರ್ಬೋದು ಸಿಕ್ಕಾಪಟ್ಟೆ ಎಲ್ಲ ರಸ್ತೆ ಆಯಿತು, ಇವು ಆಯ್ತು, ಎಲ್ಲನೂ ಅದಕ್ಕೆ ಅನುಕೂಲ ಮಾಡಿಕೊಟ್ರು. ಇನ್ನೂ ಕೆಲಸ ಮಾಡುವುದವ. ಆಮೇಲೆ ಈಗ ಅವನ್ನೇ ಹಂತವಾಗಿ ಮಾಡುತ್ತಾ ಬರ್ತಿದ್ದಾರೆ. ಆಮೇಲೆ ಈಗ ನಮ್ಮದು JJM ಎಷ್ಟೋ ವರ್ಷ ಆಯ್ತು, ಈಗ ಅದು ಕೇಂದ್ರ ಸರ್ಕಾರದ ಯೋಜನೆ. ಇವತ್ತಿನವರೆಗೆ ಅವ್ರು ಏನು ಅದನ್ನು ಸರಿತಾಗಿ ಇಂಪ್ಲಿಮೆಂಟ್ ಮಾಡೋಕ್ತಾ ಇರಲಿಲ್ಲ. ಈಗ ಅದರಿಂದ ನಮಗೆ ಎಲ್ಲ ಥರದಿಂದಲೂ ಸಮಸ್ಯೆ ಆಗಿದೆ. ಯಾಕಂದ್ರೆ ಯಾವಾಗ ಅದು JJMದು ಸ್ಕೀಮ್ ಬಂತು, ಆವಾಗ ನಮಗೆ ಇವೆಲ್ಲ ನಮ್ದು ಏನು ವಾಟರ್ ಬಾಡೀಸ್ ಇದ್ವಲ್ಲ, ಅದನ್ನು ಮೇಂಟೈನ್ ಮಾಡೋಕೆ ಅಂದ್ರೆ ದುಡ್ಡು ಕೊಡಾಕತ್ತಿಲ್ಲ. ಅದಕ್ಕೆ ಎಲ್ಲನೂ ಬರೀ ಆದ ಯೋಜನೆ ಹಾಕಿದ್ದಾರೆ. ಯಾಕೆ ನಿಮಗೆ ಮನೆಗೆ ನಳ ಕೊಡ್ತೀವಿ ಅಂತೇಳಿ ನಮಗೆ ಅವ್ರನ್ನ ಬೇರೆ ಮೇಂಟೆನೆನ್ಸ್ಗೆ ದುಡ್ಡು ಕೊಡ್ತಾಯಿಲ್ಲ. ಅದು ಕೆಲಸನೂ ಯಾವುದೂ ಲಘು ಮುಗಿತಲ್ಲ. ಇತ್ತಾಗ ನಮಗೆ ಇಂಥವೆಲ್ಲ ಸಮಸ್ಯೆ ಆಗಿಂದ್ರೆ ನಾವು ಇಂಥವೆಲ್ಲ ಶಾಸಕರ ಕಡೆಯಿಂದ ಅವ್ರ ಅನುದಾನದಾಗಲಿ ಬೇರೆ ಇದ್ರಾಗಲಿ ಹಾಕಿ ನಾವೆಲ್ಲ ಅವ್ನ ಇದನ್ನು ಮಾಡ್ಕೊತಾ ಬಂದಿದ್ದೇವೆ. ಸರಿ, ನಿಮ್ಮ ಶಾಸಕರ ಬಗ್ಗೆ ಈ ಕ್ಷೇತ್ರಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಬ್ಯಾಟಿಗೆ ದತ್ತಪುತ್ರನಾಗಿದ್ದಾರೆ ಅವರು ಅಂತೇಳಿ. ಹೌದಾ ಸರ್? ಹಾಂ, ಅದೇ ಹೇಳಿದಲ್ಲ, ಅವರು ಭಾಳ ವರ್ಷ ನಮ್ಮ ಊರಲ್ಲೇ ಇದ್ದವ್ರು. ಅವ್ರದ್ದು ಉದ್ಯೋಗ ಇಲ್ಲೇ ಈ ಬ್ಯಾಟಿಲಿಂದ ಚಲುವಾಗಿ ಮುಂದೆ ಅವರು ರಾಜಕೀಯಕ್ಕೆ ಹೋಗಿ ಶಾಸಕರಾಗಿ, ಇವಾಗ 2ನೇ ಸಲ ಶಾಸಕರಾಗಿ ನಮ್ಮ ಗ್ರಾಮಕ್ಕೆ ಬೇಕಾದಷ್ಟು ಅನುಕೂಲ ಮಾಡ್ತಾ ಇದ್ದಾರೆ. ಅದು ಇದನ್ನ ಅವ್ರ ಸ್ವಂತ ಊರಂತ ತಿಳ್ಕೊಂಡು ಮಾಡ್ತಾರೆ. ಸರಿ, ಅದರ ಜೊತೆಯಲ್ಲೂ ಕೂಡ ಒಂದು ಲಾಸ್ಟ್ ಪ್ರಶ್ನೆ ಇದೆ ಸರ್. ಇದು ದತ್ತಪುತ್ರನಾಗಿದ್ದಿರ್ತಕ್ಕಂಥ ನಮ್ಮ ಕೋನರೆಡ್ಡಿ, ನಮ್ಮ ಮಣ್ಣಿನ ಮಗನಾಗಿರ್ತಕ್ಕಂಥ, ನಮ್ಮ ಊರ ಮಗ ಆಗಿರ್ತಕ್ಕಂಥ ನಮ್ಮ ಹಿರಣ್ಗೌಡರು ಇಬ್ಬರು ಕೂಡ್ಕೊಂಡು ಈ ಬಾರಿ ಜಿಲ್ಲಾ ಪಂಚಾಯತಿಯಲ್ಲಿ ಇವರು ಆಯ್ಕೆಯಾಗಿ ಬಂದರೆ ಬ್ಯಾಟಿ ಅನ್ನೋದು ಹುಬ್ಬಳ್ಳಿ ಶಹರಕ್ಕೆ ಹೋಲಿಸ್ತಾರೆ. ಇವರು ಆ ರೂಪದಲ್ಲಿ ಅಭಿವೃದ್ಧಿಗೆ ತೊಗೊಂಡು ಹೋಗ್ತಾರಂತ ನಿಮ್ಮ ಮೇಲೆ ಜನ ಭಾಳಷ್ಟು ಕ್ಯೂರಿಯಾಸಿಟಿ ಇಟ್ಕೊಂಡಿದ್ದಾರೆ. ಹೌದಾ ಸರ್? ನಿಮ್ಗೇನು ಅನಿಸುತ್ತೆ? ಈಗ ನಾವು ಮೊದಲಿಂದ ಆದ್ರೂ ಇವಾಗ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಬೇಕಾದಷ್ಟು ಯಾವುದೋ ಸರ್ಕಾರ ಇರಲಿ, ನಾವು ಅದನ್ನು ಭಾಳಷ್ಟು ಪ್ರಯತ್ನ ಪಟ್ಟು ಒಂದಿಷ್ಟೆಲ್ಲ ನೀರಿಂದಾಗಲಿ ಒಂದು ರಸ್ತೆದಾಗಲಿ ಇಂಥವೆಲ್ಲ ಕೆಲಸ ಮಾಡ್ಕೊತ ಬಂದಿದ್ವಿ. ಮುಂದಿನ ದಿನಮಾನದಲ್ಲಿ ಮತ್ತು ನಮಗೆ ಅವಕಾಶ ಕೊಟ್ಟರೆ ನಮ್ಮ ರಾಜ್ಯ ಸರ್ಕಾರವು ನಮ್ಮದೇ ಇರುತ್ತೆ, ಶಾಸಕರು ನಮ್ಮವ್ರು ಇರ್ತಾರೆ. ಇನ್ನೂ ಅಷ್ಟು ಹೆಚ್ಚಿನ ಕೆಲಸ ಗ್ರಾಮಕ್ಕೆ, ಆಮೇಲೆ ನಮ್ಮ ಜಿಲ್ಲಾ ಪಂಚಾಯತ್ ಭಾಗಕ್ಕೆ
ತಂದು ಕೊಡಬೇಕು ಮಾಡ್ಬೇಕು ಅನ್ನೋದು ಭಾಳ ಆಸೆ ಐತೆ. ಸರಿ, ಈ ರೀತಿ ನಿಮ್ಮ ಕಲ್ಪನೆ ಮತ್ತು ನಿಮ್ಮ ಯೋಚನೆಗಳನ್ನು ಈ ಬ್ಯಾಟಿ ಬಗ್ಗೆ ಇಟ್ಕೊಂಡ್ರಿ. ಒಂದು ವೇಳೆ ಇಂಡಿಪೆಂಡೆಂಟ್ ಮುಖವಾಗ್ಬೋದಾ ಸರ್? ಹಾಗೆ ಕ್ಯಾಶುವಲಾಗಿ ಕೇಳ್ತಾ ಇದ್ದೇನೆ. ಇಲ್ಲ, ಆ ಪ್ರಶ್ನೆನೇ ಇಲ್ಲ. ಆ ಪ್ರಶ್ನೆ ಬರೋದಿಲ್ಲ. ಏನು ಅನಿಸುತ್ತೆ ಚುನಾವಣೆ ಬಗ್ಗೆ ನಿಮಗೆ? ಏನು ಚುನಾವಣೆ ಅಂದರೆ ಅಲ್ಲ, ಕ್ಯೂರಿಯಾಸಿಟಿ ಇದೆಯಾ ಚುನಾವಣೆ ಬರ್ತೈತೆ ಅಂತೇಳಿ? ನಾವು ಕ್ಯೂರಿಯಾಸಿಟಿ ಅಂದರೆ ಹೆಂಗೆ ಹೋಗ್ಬಿಟ್ಟಿದೆ ಅದು ಡಿಲೇ ಆಗಿ. ಯಾಕಂದ್ರೆ ಇದೇ ವರ್ಷ ಮಾಡ್ತಾರೆ, ಇದೇ ತಿಂಗಳ ಮಾಡ್ತಾರೆ ಅನ್ನೋದು ಏನು ಗ್ಯಾರಂಟಿ ಉಳಿದಿಲ್ಲ. ಮತ್ತು ಈ ಆಗುತ್ತೆ ಚುನಾವಣೆ ಜೂನ್ ಜುಲೈ ಅಂತ್ಯದೊಳಗಡೆ ಎಲ್ಲ ಚುನಾವಣೆ ಎಲ್ಲ ಕಂಪ್ಲೀಟ್ ಆಗಬೇಕಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಅನ್ಸುತ್ತಾ ಆಗ್ಬೋದು ಅಂತೇಳಿ? ಹಿಂದಕ್ಕೆ ನೋಟಿಫಿಕೇಶನ್ ಮಾಡಿನೂ ಕ್ಯಾನ್ಸಲ್ ಆಗೋದು, ಅದಕ್ಕೆ ಏನಂತ ಹೇಳಕ್ಕೆ ಬರಂಗಿಲ್ಲ. ಹಾಗಾದ್ರೆ ಹಿಂದೆ BJP ಸರ್ಕಾರ ಇದ್ದಾಗ ಇಲೆಕ್ಷನ್ ನೋಟಿಫಿಕೇಶನ್ ಆಗಿನೂ ಮತ್ತೆ ಅದನ್ನು ಕ್ಯಾನ್ಸಲ್ ಆಗೋದು. ಅದೇ 21ರಲ್ಲಿ. ಹಾಂ, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಮುಂಬರ್ತಾ ಇರುವಂಥ ಚುನಾವಣಾ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ಏನು ನಡೀತಾ ಇದೆ, ಈ ಗ್ರೌಂಡ್ ರಿಪೋರ್ಟ್ ಅಂಗವಾಗಿ ಈ ಕ್ಷೇತ್ರದ ಮತದಾರರಿಗೆ ಮತ್ತು ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಶಾಸಕರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡು ಕ್ಷೇತ್ರ ಮತದಾರರಿಗೆ ಕೊನೆಯದಾಗಿ ಮತ್ತು ಶಾಸಕರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ನಿಮ್ಮ ಹೈಕಮಾಂಡಿಗೆ ನಮ್ಮ ಮಾಧ್ಯಮದ ಮುಖಾಂತರದಿಂದ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಈ ಗ್ರೌಂಡ್ ವರ್ಕ್ ಟೀಮ್ ಮುಖಾಂತರ? ಯಾವುದ್ರ ಬಗ್ಗೆ? ಜಡ್ಪಿ ಪ್ರಬಲ ಆಕಾಂಕ್ಷಿಯಾಗಿ ಇವಾಗ ಮುಂಬರುವ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ನಿಗೆ ಈಗ ನಾನು ಸ್ಪರ್ಧೆ ಮಾಡ್ಬೇಕಂತ ಇಚ್ಛೆ ಇತ್ತು. ಈ ನಮ್ಮ ಗ್ರಾಮ ಮತ್ತು ಈ ನಮ್ಮ ಕ್ಷೇತ್ರದ ಜನಗಳಿಗೆ ನನಗೆ ನೀವು ಬೆಂಬಲ ಮಾಡಿ ನನ್ನ ಇದನ್ನು ಆರಿಸಿ ತಂದಿದ್ದಾದ್ರೆ ನಾನು ನಿಮ್ಮದು ಇವಾಗ ಏನು ನಾನು ದಿನನಿತ್ಯ ನಿಮ್ಮ ಏನು ಸೇವೆ ಮಾಡ್ತೀನಿ ಅದಕ್ಕಿಂತ ಹೆಚ್ಚಿಂದು ಮಾಡಿ ನಿಮ್ಮ ಋಣವನ್ನು ತೀರಿಸ್ಬೇಕಂತೇಳಿ ನನ್ನೊಂದು ಆಸೆ. ಇವಾಗ ನಾನು ಜಿಲ್ಲಾ ಪಂಚಾಯತಿ ಇಲೆಕ್ಷನ್ಗೆ ಸ್ಪರ್ಧೆ ಮಾಡುವ ಆಸೆ ಇಟ್ಕೊಂಡು ಇವಾಗ ನಾವು ನಮ್ಮ ಶಾಸಕರು ಮತ್ತು ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿ ಪಕ್ಷದ ಹೆಸರು ಅದು ನಮ್ಮ ಶಾಸಕರಿಗೆ ಅಂದರೆ ಚ್ಯುತಿ ಬರ್ಲಂಗೆ ಕೆಲಸ ಮಾಡಿ ಇದನ್ನು ಮಾಡ್ಬೇಕಂತ ಇದನ್ನು ಮಾಡ್ತೀನಿ. ಹಾಗಾಗಿ ನನಗೆ ಪಕ್ಷದ ವತಿಯಿಂದ ನನಗೆ ಟಿಕೆಟನ್ನು ಕೊಟ್ಟು ನನಗೆ ಬೆಂಬಲಿಸ್ಬೇಕಂತೇಳಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ನನ್ನ ಕಳಕಳಿಯ ವಿನಂತಿಯನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಈರಣ್ಣಗೌಡ್ರೆ, ಮರಿಗೌಡ್ರೆ. ಇಷ್ಟೊತ್ತಿನವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಗ್ರೌಂಡ್ ರಿಪೋರ್ಟ್ನಲ್ಲಿ ತಮ್ಮ ಸಮಯ ತಮ್ಮ ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ಮತ್ತು ನಿಮ್ಮ ವಿಚಾರಧಾರೆಗಳನ್ನು ಕೂಡ ನಮ್ಮ ಮಾಧ್ಯಮದ ಮುಖಾಂತರ ಈ ಗ್ರೌಂಡ್ ರಿಪೋರ್ಟ್ ಮುಖಾಂತರ ನೀವು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಭಗವಂತ ನಿಮಗೆ ಆದಷ್ಟು ಬೇಗ ಮತ್ತು ಅನ್ಕೊಂಡಂಥ ರೂಪ ಮತ್ತು ನಿಮ್ಮ ಕ್ಷೇತ್ರದ ಶಾಸಕರಾಗಿರತಕ್ಕಂಥ ಮತ್ತು ನಿಮ್ಮ ನಾಯಕರು ನಿಮಗೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತದೆ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು.